ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನರಿಗೆ ವೀಡಿಯೋಸ್ ಮಾಡಿಕೊಂಡು ಅಫಿಲಿಯೇಟ್ ಮಾಡಿಕೊಂಡು ದುಡ್ಡು ಅರ್ನಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ವಿಡಿಯೋ ಮಾಡಲಿಕ್ಕೆ ಬರಲ್ಲ ನಮಗೆ, ಹಾಗೆ ಮಾತಾಡಲಿಕ್ಕೂ ಕೂಡ ಬರಲ್ಲ, ವಾಯ್ಸ್ ಓವರ್ ಹೇಗೆ ಕೊಡ್ತಾರೆ, ಎಡಿಟಿಂಗ್ ಮಾಡಲಿಕ್ಕೂ ಬರಲ್ಲ ಅನ್ನೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ನಾನು ಈ ವಿಡಿಯೋದಲ್ಲಿ AI ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ, ಆ್ಯಂಡ್ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಅದರಿಂದ ನೀವು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡಿಕೊಂಡು ಯಾವ ರೀತಿಯಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಅದನ್ನು ಅಫಿಲಿಯೇಟ್ ಲಿಂಕ್ನ ಜನ್ರೇಟ್ ಮಾಡಿ ಇದನ್ನು ಮಾಡ್ಬೋದು ಅಂತ ಎಲ್ಲನೂ ಡೀಟೇಲಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರಿಗೆ ಒಂಚೂರು ನಾಲೆಜ್ ಇಲ್ಲ ಎಲ್ರಿಗೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ಹಾಗಾದರೆ ಒಂದಿಷ್ಟು ಸ್ಯಾಂಪಲ್ಸ್ಗಳನ್ನು ನಾನು ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ. ಒಂದು ನಿಮಿಷ. ಸೊ ಇವಾಗ ನಾನು ಇದು AI ಇಂದಾನೇ ಯೂಸ್ ಮಾಡಿರುವಂಥ ವಿಡಿಯೋ. ಸೌಂಡ್ ಇಡ್ತೀನಿ, ಕೇಳಿ. ನಿಮ್ಮ ಅಡುಗೆ ಮನೆಯನ್ನು ಅಂದವಾಗಿಡಲು ಇದು ಅತ್ಯುತ್ತಮ ರ್ಯಾಕ್. ಇದನ್ನು ಬಳಸಲು ತುಂಬಾ ಸುಲಭ. ಇದು ಹೆಚ್ಚು ತೂಕವನ್ನ ತಡೆಯಬಲ್ಲದು. ಗಾಳಿಯಾಡುವ ವಿನ್ಯಾಸವು ತರಕಾರಿಗಳನ್ನ ತಾಜಾವಾಗಿಡುತ್ತದೆ. ಈಗಲೇ ಖರೀದಿಸಿ. ಸೊ ನೋಡಿದ್ರಲ್ವಾ, ಈ ಥರ ನಾನು ಇದು ಪ್ರಾಡಕ್ಟ್ ಪರ್ಚೇಸು ಮಾಡಲಿಲ್ಲ, ಹಾಗೆ ನಾನು ವಿಡಿಯೋನೂ ಕ್ರಿಯೇಟ್ ಮಾಡಿಲ್ಲ, ಆ್ಯಂಡ್ ನನ್ನ ವಾಯ್ಸ್ ಕೂಡ ನಾನು ಕೊಟ್ಟಿಲ್ಲ. ಆಟೋಮೆಟಿಕ್ಕಾಗಿ AIನೇ ನನಗೆ ಎಲ್ಲನೂ ಮಾಡಿ ಕೊಟ್ಟಿದ್ದೆ. ಮತ್ತೊಂದು ತೋರಿಸ್ತೀನಿ ನೋಡಿ. ಈ ಸುಂದರವಾದ ಕುರ್ತಾ ಸೆಟ್ ನಿಮ್ಮದಾಗಿಸಿಕೊಳ್ಳಿ. ಇದರ ಮೇಲಿರುವ ಕಸೂತಿ ಕೆಲಸವು ಅದ್ಭುತವಾಗಿದೆ. ಹಿಂದೆ ಆರ್ಡರ್ ಮಾಡಿ ಮತ್ತು ಆಕರ್ಷಕವಾಗಿ ಕಾಣಿ. ಈ ಸುಂದರವಾದ ಕುರ್ತಾ ಸೆಟ್ ನಿಮ್ಮದ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ 2 ವಿಡಿಯೋ ನಾನು AI ಯೂಸ್ ಮಾಡಿಕೊಂಡು ಮಾಡಿರೋದು. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಪೋಸ್ಟ್ ಮಾಡೋದು, ಮತ್ತು ಮೀಶೋದಲ್ಲಿ ಕ್ರಿಯೇಟರ್ ಕ್ಲಬ್ಬಲ್ಲಿ ಹೇಗೆ ಲಿಂಕ್ನ ಜನ್ರೇಟ್ ಮಾಡೋದು, 3 ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಥಿಂಗ್, ನೀವು ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಕೊಂಡು ಯಾವ ಪ್ರಾಡಕ್ಟ್ ನೀವು ರೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಕುರ್ತಾ ಸೆಟ್ ಬಗ್ಗೆ ತೋರಿಸಿದ್ದೆ ಅಲ್ವಾ, ಸೊ ನಾನು ಕುರ್ತಾ ಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ವ, ಈ ಒಂದು ಕುರ್ತಾ ಸೆಟ್ಟಲ್ಲಿ ನೀವು ಫೋಟೋಸ್, ಇಮೇಜಸ್ ಏನು ಕಾಣಿಸುತ್ತೆ ಅಲ್ವಾ ಅಲ್ಲಿ ಮೀಶೋದಲ್ಲಿ, ಆ ಎಲ್ಲ ಫೋಟೋಸ್ಗಳನ್ನು ನೀವು ಸ್ಕ್ರೀನ್ಶಾಟ್ನ ತೊಗೊಳ್ಬೇಕು. ಸೊ 3 ಫೋಟೋಸ್ ಇದೆ ಇದರಲ್ಲಿ. ನಾನು 3 ಫೋಟೋಸ್ ಸ್ಕ್ರೀನ್ಶಾಟ್ನ ತೊಗೊಂಡಿದ್ದೀನಿ. ತೊಗೊಂಡಾದಮೇಲೆ ಇವಾಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ಫ್ಲೋ AI ಅಂತ ಸರ್ಚ್ ಮಾಡಬೇಕು. ಸೊ ಗೂಗಲ್ ಲ್ಯಾಬ್ದು ಫ್ಲೋ AI ವಿಡಿಯೋ ಇಮೇಜಸ್ ಕಸ್ಟಮ್ ಟೂಲ್ಸ್ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ ಟ್ರೈ ಗೂಗಲ್ ನೌ ಅಂತ ಬರುತ್ತೆ. ಕ್ರಿಯೇಟ್ ವಿತ್ ಗೂಗಲ್ ಫ್ಲೋ ಅಂತ ಇದೆ ಅಲ್ವಾ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಅಕೌಂಟ್ ಯಾವುದಾದ್ರೂ ಒಂದು ಅದರಿಂದ ಲಾಗಿನ್ ಆಗಬೇಕಾಗತ್ತೆ. ಯಾವುದಾದ್ರೂ ಒಂದು ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ಫುಲ್ ಕೆಳಗಡೆ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮಗೆ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನ್ಯೂ ಪ್ರಾಜೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯರೋ ಮಾರ್ಕ್ ಕಾಣಿಸುತ್ತೆ ಮೇಲ್ಗಡೆ, ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಫೋಟೋಸ್ಗಳೆಲ್ಲ ಅಟ್ಯಾಚ್ ಮಾಡಲಿಕ್ಕೆ ಹೇಳ್ತಾರೆ. ನೀವು ಸ್ಕ್ರೀನ್ಶಾಟ್ ತೊಗೊಂಡಿರುವ ಫೋಟೋಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಇಲ್ಲಿ ನೋಟಿಸ್ ಬರುತ್ತೆ. ಐ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋಸ್ ಎಲ್ಲ ಲೋಡ್ ಆಗ್ತಾ ಇರುತ್ತೆ, ವೆಯ್ಟ್ ಮಾಡಿ. ಸೊ ಫೋಟೋಸ್ ಲೋಡ್ ಆದಮೇಲೆ ಇವಾಗ ಒಂದೊಂದೇ ಫೋಟೋಗೆ ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಡ್ ಟು ಪ್ರಾಂಪ್ಟ್ ಮೇಲೆ 2 ಸಲ ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಫೋಟೋಸ್ ಎಲ್ಲ ಬರ್ತಾ ಇದೆ. ಅದೇ ಥರ 3 ಫೋಟೋಸ್ಗಳನ್ನು ಕ್ಲಿಕ್ ಮಾಡಿಕೊಂಡು ಆ್ಯಡ್ ಟು ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3 ಫೋಟೋಸ್ ಅಟ್ಯಾಚ್ ಆಗಿರುತ್ತೆ. ಇವಾಗ ಜಸ್ಟ್ ನಾವಿಲ್ಲಿ ಒಂದು ಪ್ರಾಂಪ್ಟ್ನ ಟೈಪ್ ಮಾಡಬೇಕು. ಹೇಗೆ ಅಂತಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ಕ್ರಿಯೇಟ್ ಶಾಪಿಂಗ್ ವಿಡಿಯೋ ಆ್ಯಡ್ ಇನ್ ಕನ್ನಡ ವಾಯ್ಸ್ ಓವರ್ ಯೂಸಿಂಗ್ ಅಟ್ಯಾಚ್ಡ್ ಫೋಟೋಸ್ ಅಂತ ನಾನು ಪ್ರಾಂಪ್ಟ್ ಹಾಕಿದ್ದೀನಿ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಇಲ್ಲಿ ನೀವು ಎಡಿಟ್ ಮಾಡಿಕೊಂಡು ಕೆಳಗಡೆ ಆ್ಯರೋ ಮಾರ್ಕ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ಇಲ್ಲಿ ಕೆಳಗಡೆ ನ್ಯಾನೋ ಬನಾನಾ 2 ಲೈಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡಿ, ಇಂಗ್ರೀಡಿಯೆಂಟ್ ಸೆಲೆಕ್ಟ್ ಮಾಡಿ 9:16 ಇಟ್ಕೊಳ್ಳಿ. ಇಲ್ಲಿ 1x ಇಟ್ಕೊಳ್ಳಿ. ಇಲ್ಲಿ ಟೈಮಿಂಗ್ 10 ಸೆಕೆಂಡ್ಸ್ ಇಟ್ಕೊಂಡು ಆಮೇಲೆ ಕೆಳಗಡೆ ಆ್ಯರೋನ ನೀವು ಕ್ಲಿಕ್ ಮಾಡಬೇಕು.
ಅಷ್ಟೇ ಗಾಯ್ಸ್, ಇಲ್ಲಿ ಮೇಲೆ ನೀವು ನೋಡ್ಬೋದು ಇವಾಗ ವಿಡಿಯೋ ನಮ್ಮದು ಜನ್ರೇಟ್ ಆಗ್ತಾ ಇದೆ. ಇದು ಜಸ್ಟ್ 1 or 2 ಮಿನಿಟ್ಸಲ್ಲಿ ನಿಮಗೆ ವಿಡಿಯೋ ಮಾಡಿ ಕೊಡುತ್ತೆ. ವೆಯ್ಟ್ ಮಾಡಿ, ಇಲ್ಲಿ ಲೋಡ್ ಆಗಿದೆ. ಇವಾಗ ವಿಡಿಯೋ ಕೂಡ ಡೌನ್ಲೋಡ್ ಆಗಿದೆ. ಜಸ್ಟ್ ನೀವು ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು. ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಆ ವಿಡಿಯೋ ವಾಯ್ಸ್ ನಾನು ತೆಗೆದುಬಿಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲೇ ನಾನು ಕೊಟ್ಟೆ ಅಲ್ವಾ, ಅದೇ ರೀತಿಯಾಗಿ ಇದನ್ನು ಮಾಡಿಕೊಟ್ಟಿದೆ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಿಮಗೆ ಬಟ್ಟೆ ಪರ್ಚೇಸ್ ಮಾಡೋದು ಬೇಕಾಗಿಲ್ಲ, ಹಾಗೆ ವಾಯ್ಸ್ ಓವರ್ ಕೊಡೋದು ಬೇಕಾಗಿಲ್ಲ, ವಿಡಿಯೋ ಶೂಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಈ ಒಂದು ಬ್ರೌಸರಲ್ಲಿ ಇದನ್ನು ನೀವು ಆರಾಮಾಗಿ ಈ ಥರ ವೀಡಿಯೋಸ್ನ ಕ್ರಿಯೇಟ್ ಮಾಡ್ಕೋಬೋದು. ಮೇಲೆ ಆ್ಯರೋ ಮಾರ್ಕ್ ಇದೆ ಅಲ್ವಾ, ಡೌನ್ಲೋಡ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು 720pಗೆ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗೋಗ್ಬಿಡುತ್ತೆ. ಸೊ ಆ ವಿಡಿಯೋ ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿ ಹೇಗೆ ಲಿಂಕ್ನ ಜನ್ರೇಟ್ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಇವಾಗ ಇಲ್ಲಿ ನೀವು ನೋಡ್ಬೋದು ನನ್ನ ಗ್ಯಾಲರಿಯಲ್ಲಿ ಇವಾಗ ವಿಡಿಯೋ ಸೇವ್ ಆಗೋಗಿದೆ. ಸೊ ಬನ್ನಿ ಇವಾಗ ಇದನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ನೋಡೋಣ. ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಮೀಶೋದಲ್ಲಿರುವ ಈ ಒಂದು ಫೋಟೋನ ನೀವು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ಪ್ರೈಸ್ ಎಲ್ಲ ಮೆನ್ಷನ್ ಆಗಿರಬೇಕು. ಸೊ ಆ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನಿಮ್ಮ ಫೋಟೋ ಗ್ಯಾಲರಿಯಲ್ಲಿ ಹೋಗಿ ಅದನ್ನು ಎಡಿಟ್ ಮಾಡಿ. ಯಾವ ರೀತಿ ಎಡಿಟ್ ಅಂತಂದರೆ ಜಸ್ಟ್ ಕ್ರಾಪ್ ಮಾಡಬೇಕು. ಮೇಲೆ ಏನಿದೆ ಅದೆಲ್ಲ ಎಕ್ಸ್ಟ್ರಾ ಪಾರ್ಟ್ ರಿಮೂವ್ ಮಾಡಿಬಿಟ್ಟು ಜಸ್ಟ್ ನೀವು ಆ ಒಂದು ಪ್ರೈಸ್ ಕಾಣುವಷ್ಟು ಕ್ರಾಪ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಇಟ್ಕೊಳ್ಬೇಕು. ಇವಾಗ ಇದು ನಾನು ಸೇವ್ ಮಾಡಿಕೊಂಡೆ. ಸೊ ಈ ಫೋಟೋ ಸೇವ್ ಮಾಡಿದ ಮೇಲೆ ಇವಾಗ ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನಾರ್ಮಲಿ ಯಾವ ರೀತಿಯಾಗಿ ರೀಲ್ಸ್ ಅಪ್ಲೋಡ್ ಮಾಡ್ತೀರಾ ಮಾಡಿಕೊಂಡು ಮಾಡಿ. ಇಲ್ಲಿ ಕೆಳಗಡೆ ಏನಪ್ಪ ಅಂದರೆ ಸ್ಟಿಕ್ಕರ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಫೋಟೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ನಾವು ಕ್ರಾಪ್ ಮಾಡಿರುವಂಥ ಫೋಟೋನ ಇಲ್ಲಿ ಸೈಡಿಗೆ ನೀವು ಅಟ್ಯಾಚ್ ಮಾಡಬೇಕು. ಓಕೆ, ಸೊ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಕೂಡ ಏನಾದರೂ ಬರೀರಿ ನೀವು. ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇದೆ ಅಲ್ವಾ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಶೋ ಕುರ್ತಾ ಸೆಟ್ ಅಂತ ನೀವು ಮೆನ್ಷನ್ ಮಾಡಿ. ಸೊ ದಟ್ ಜನರು ಆ ಮೀಶೋದಿಂದ ಈ ಒಂದು ಕುರ್ತಾ ತೊಗೊಂಡಿದ್ದಾರಾ ಅಂತ ಗೊತ್ತಾಗುತ್ತೆ ಅವರಿಗೆ. ಸೊ ಸ್ಟಿಕ್ಕರ್ ಮತ್ತು ಟೆಕ್ಸ್ಟ್ ಎಲ್ಲ ಬರೆದಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಿಷ್ಟು ಕ್ಯಾಪ್ಷನ್ನ ಬರಿಬೇಕಾಗತ್ತೆ. ನಿಮ್ಮ ಇಷ್ಟ ಕಾಮೆಂಟ್ ಲಿಂಕ್ ಅಂತ ಜಸ್ಟ್ ಟೈಪ್ ಮಾಡಿ. ಆ್ಯಂಡ್ ಮೀಶೋ ಆ್ಯಪ್ನ ಕಂಪಲ್ಸರಿ ಟ್ಯಾಗ್ ಮಾಡಲೇಬೇಕು, ಇಲ್ಲ ಅಂತಂದರೆ ನಿಮ್ಮ ಮೀಶೋ ದಲ್ಲಿ ಅರ್ನಿಂಗ್ ಆಗೋದಿಲ್ಲ. ಸೊ @ಮೀಶೋ ಆ್ಯಪ್ ಅಂತ ಟ್ಯಾಗ್ ಮಾಡಿ. ಸೊ ಅವ್ರದ್ದೊಂದು ಏನಂತಾರೆ, ಅವ್ರದ್ದು ಮೇನ್ ಅಕೌಂಟ್ ಇಲ್ಲಿ ಬಂದುಬಿಡುತ್ತೆ ಮೀಶೋ ಆ್ಯಪ್ ಅಂತ. ಅದನ್ನು ಟ್ಯಾಗ್ ಅಂತ ಆಪ್ಷನ್ ಇದೆ ಅಲ್ವ, ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದಾಗ ಮೀಶೋ ಆ್ಯಪ್ಗೆ ನಾವು ಟ್ಯಾಗ್ ಮಾಡಿದ್ದೀವಿ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು, ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೀವಿ. ಸ್ಟೆಪ್ ಏನಪ್ಪ ಅಂದರೆ ಮೀಶೋದಲ್ಲಿ ಈ ಒಂದು ಪ್ರಾಡಕ್ಟ್ನ ನೀವು ವೈಟ್ ಲಿಸ್ಟೆಡ್ ಮಾಡ್ಕೊಳ್ಳಿ. ಈ ಥರ ರೆಡ್ ಹಾರ್ಟ್ ಬರಬೇಕು. ವೈಟ್ ಲಿಸ್ಟೆಡ್ ಮಾಡ್ಕೊಂಡಾದಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಸೆಂಡ್ ಪ್ರಾಡಕ್ಟ್ಸ್ ಟು DM ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ರೀಲ್ ಅಪ್ಲೋಡ್ ಮಾಡಿರುವಂಥ ಪೋಸ್ಟ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ 3 ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪ್ರಾಡಕ್ಟ್ನ ಟಿಕ್ ಮಾರ್ಕ್ ಮಾಡಿಕೊಂಡು ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು, ನಮ್ಮ ಪ್ರಾಡಕ್ಟ್ಸ್ ಕೂಡ ಲಿಂಕ್ ಆಗೋಗಿದೆ. ಆಟೋ DM ಸೆಟಪ್ ಕಂಪ್ಲೀಟ್ ಅಂತ ಬಂದಿದೆ ನೋಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಅಫಿಲಿಯೇಟ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಬೋದು ಅಂತ ಹೇಳಿ. ಸೊ ಇವಾಗ ಆ ರೀಲ್ ಮೇಲೆ ಯಾರಾದರೂ ಲಿಂಕ್ ಅಂತ ಕಾಮೆಂಟ್ ಮಾಡಿದಾಗ ಅವರಿಗೆ ಆ ಕುರ್ತಾ ಸೆಟ್ ಹೋಗುತ್ತೆ. ಅವ್ರು ಏನಾದರೂ ಪರ್ಚೇಸ್ ಮಾಡಿಕೊಂಡ್ರು ಅಂತಂದರೆ ನಿಮಗೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಇದೆ ಅಷ್ಟು ಪರ್ಸೆಂಟೇಜ್ ಕಮಿಷನ್ ಥ್ರೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ಸೊ ತುಂಬ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನೆಕ್ಸ್ಟ್ ಯಾವ್ದು ವೀಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.